ಡಿಕೆ ಎಚ್ಡಿಕೆ ನಡುವೆ ಬಿಡದಿ ಟೌನ್ಶಿಪ್ ಕದನ ಜೋರಾಗಿ ನಡೀತಿದೆ. ರೈತ ಹೋರಾಟದ ಅಖಾಡಕ್ಕೆ ದಳಪತಿಗಳ ಎಂಟ್ರಿ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಜೆಡಿಎಸ್ ಪಾದಯಾತ್ರೆಯನ್ನ ಘೋಷಣೆ ಮಾಡಿದೆ. ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆಯುತ್ತೆ. ಜೂನ್ 19ರಂದು ಕಾಲ್ನಡಿಗೆ ಮೂಲಕ ಹೋರಾಟ. ಸಾವಿರಾರು ರೈತರು ಕಾರ್ಯಕರ್ತರನ್ನ ಒಗ್ಗೂಡಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ತಾರ್ಕಿಕ ಅಂತ್ಯದವರೆಗೆ ಹೋರಾಟ ಕೊಂಡೊಯ್ಯುವ ಶಪಥವನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರು ಮತ್ತು ಅದರಲ್ಲೂ ಜೆಡಿಎಸ್ ಕುಮಾರಸ್ವಾಮಿಯವರು ಮಾತನಾಡಬೇಕಿದ್ರೆ ಹೇಳಿದ್ರು, ರೈತರ ಒಪ್ಪಿಗೆ ಇಲ್ಲದೆ ಅವರಿಂದ ತಿರಸ್ಕಾರಗೊಂಡಿರುವಂತಹ ಈ ಯೋಜನೆಯನ್ನ ಅವರು ಮುಂದುವರೆಸಿದ್ದೇ ಆದರೆ ಉಗ್ರ ಹೋರಾಟ ಮಾಡೋದಾಗಿ ಮತ್ತು ರೈತರ ಹೋರಾಟದ ಜೊತೆಗೆ ನಾವು ಕೂಡ ಕೈ ಜೋಡಿಸೋದಾಗಿ ಹೇಳಿದ್ರು ಎಚ್ಡಿಕೆ. ಇವತ್ತು ಸರ್ಕಾರ ಇಟ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಏನು ಬೇಕಾದರೂ ಮಾಡ್ತೀನಿ ಅಂತಕ್ಕಂಥ ಅವರ ಉದ್ದಟತನ ಏನಿದೆ, ಇದಕ್ಕೆ ನಂದೇನು ತಕರಾರಿಲ್ಲ. ಅವ್ರ ಪಾಡಿಗೆ ಅವ್ರು ಮಾಡಲಿ. ನಾವು ಈ ದೇಶದ ಕಾನೂನು ವ್ಯವಸ್ಥೆ ಒಳಗೆ ನಾವು ರೈತರ ಪರವಾಗಿ ಕೊನೆ ಹಂತದಲ್ಲಿ ಹೋರಾಟ ಏನು ಮಾಡಬೇಕು ಮಾಡೋಣ. ಕೋರ್ಟ್ನಲ್ಲಿ ಜನಗಳ ಪರವಾಗಿ ನ್ಯಾಯಾಲಯ ಏನಿದೆ, ಇದರ ಹಿನ್ನೆಲೆ ಏನಿದೆ, ಇದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳೇನು, ಇದೆಲ್ಲವನ್ನು ಕೋರ್ಟ್ ಮುಂದೆ ಇಟ್ಟು ಕಾನೂನು ವ್ಯಾಪ್ತಿನಲ್ಲಿ ಏನು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ತಾವೇ ಹಂಗಿದ್ರೆ ತಾರ್ಕಿಕ ಅಂತ ಮಾಡಿ ಕೋರ್ಟ್ ಮುಂದೆ ಹೋಗ್ಬೇಕು, ಬೇರೆ ಏನಿಲ್ಲ. ಇಲ್ಲಿ ರಾಜಕೀಯ ಮಾಡೋದಿಲ್ಲ. ಆ ರೈತರು ಏನು ಕಳೆದ 455 ದಿವಸ ಹೋರಾಟ ಮಾಡ್ತಾರೆ, ಅವರ ಪರವಾಗಿ ನಿಲ್ಲಬೇಕಾದಂತೂ ಜನಪ್ರತಿನಿಧಿಗಳು ನಮ್ಮ ಕರ್ತವ್ಯ ಇದೆ. ಆ ಕೆಲಸ ಮಾಡಿ. ಅವರು ಇವತ್ತು ಸರ್ಕಾರ ಇಟ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ.